ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೌ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಫೋರ್ಸ್ ಸಿಸ್ಟಮ್, ನಮಗೆ ಕೊಟ್ಟಿರುವಂತಹ ಫೋರ್ಸ್ ಸಿಸ್ಟಮ್ಗಳಲ್ಲಿ ಕೋಆರ್ಡಿನೇಟ್ಸ್ ಗಳನ್ನ ಹೇಗೆ ಫೈಂಡ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಪ್ಲೇ ಲಿಸ್ಟ್ ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಈಗ ಸೊ ಎರಡು ಪ್ರಾಬ್ಲಮ್ ನ ತಗೊಳ್ಳೋಣ, ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒರಿಜಿನ್. ಸೊ ಒರಿಜಿನ್ ಓಗೆ ನಾವು ಕೋಆರ್ಡಿನೇಟ್ಸ್ ನ ಬರೀಬೇಕು. ನೆಕ್ಸ್ಟ್ ಯಾವ್ದಕ್ಕೆ ಬರೀಬೇಕು? ಇದು ಝೆಡ್ ಆಕ್ಸಿಸ್, ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಬ್ಲಾಕ್ ಅಲ್ಲಿ ಮಾಡಿರೋದು. ನೆಕ್ಸ್ಟ್ ಎ ಪಾಯಿಂಟ್ ಎಗೆ ನಾವು ಕೋಆರ್ಡಿನೇಟ್ಸ್ ಬರೀಬೇಕು, ಪಾಯಿಂಟ್ ಸಿ ಗೆ ಕೋಆರ್ಡಿನೇಟ್ಸ್ ಬರೀಬೇಕು. ಈ ಪಿ ಇದೆಯಲ್ಲ, ಇದು ಲೈನ್, ಇದು ಎ ಮತ್ತೆ ಸಿ ನ ಕನೆಕ್ಟ್ ಮಾಡ್ತಿರುವಂತ ಲೈನ್. ಸೊ ಎ ಬರೀಬೇಕು, ಪಾಯಿಂಟ್ ಸಿ ಗೆ ಬರೀಬೇಕು, ನೆಕ್ಸ್ಟ್ ಪಾಯಿಂಟ್ ಡಿ ಗೆ ಬರೀಬೇಕು, ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಬಿ ಇದೆ ಇಲ್ಲಿ. ಸೊ ಪಾಯಿಂಟ್ ಬಿ. ಸೊ ಒರಿಜಿನ್ ಓ, ಎ ಬಿ ಸಿ ಡಿ ಈ ನಾಲ್ಕಕ್ಕೆ ನಾವು ಕೋಆರ್ಡಿನೇಟ್ಸ್ ನ ಬರೀಬೇಕು. ಸೊ ಕೋಆರ್ಡಿನೇಟ್ಸ್ ಹೇಗೆ ಬರೀದು? ಒರಿಜಿನ್ ಗೆ ಯಾವತ್ತಿದ್ರು ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಏನಾಗುತ್ತೆ? 0 0 0. ಯಾಕೆ? ಎಕ್ಸ್ ಆಕ್ಸಿಸ್ ಕೂಡ 0, ವೈ ಆಕ್ಸಿಸ್ ಕೂಡ 0, ಝೆಡ್ ಆಕ್ಸಿಸ್ ಕೂಡ 0. ನೆಕ್ಸ್ಟ್ ಎ ಎಲ್ಲಿದೆ? ಇಲ್ಲಿದೆ. ಸೊ ಇದರ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಸೆಂಟರ್ ಇಂದ ನೋಡಬೇಕು, ಅಂದ್ರೆ ಒರಿಜಿನ್ ಇಂದ ನೋಡಬೇಕು. ಸೊ ಒರಿಜಿನ್ ಇಂದ 12 ಮೀಟರ್ ನ ಯೂಸ್ ಮಾಡಿಕೊಂಡು ಎಗೆ ಹೋಗ್ಬೋದು, ಡೈರೆಕ್ಟ್ ಕನೆಕ್ಷನ್. ಸೊ ಏನಾಗುತ್ತೆ? ಯಾವ ಆಕ್ಸಿಸ್ ಯೂಸ್ ಮಾಡ್ತಾ ಇರೋದು? ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಗೆ 12, ಇದು ಎಕ್ಸ್ ವೈ ಝೆಡ್. ಸೊ ಎಕ್ಸ್ ಆಕ್ಸಿಸ್ ನ ನಾವು ಯೂಸ್ ಮಾಡ್ತಾ ಇದೀವಾ? ಇಲ್ಲಿ ಹೇಗೆ ಹೋಗೋದಕ್ಕೆ ಇಲ್ಲ, ಸೊ 0. ಝೆಡ್ ಆಕ್ಸಿಸ್ ನ ಯೂಸ್ ಮಾಡ್ತಾ ಇದೀವಾ? ಇಲ್ಲ, ಸೊ 0. ನೆಕ್ಸ್ಟ್ ಸಿ ಎಲ್ಲಿದೆ? ಇಲ್ಲಿದೆ. ಈಗ ಸಿ ಹೋಗೋದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ನೋಡಿ, ಮೈನಸ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಹಿಂದೆ ಇರೋದು, ಒರಿಜಿನ್ ಆದ್ಮೇಲೆ ಹಿಂದ್ಗಡೆ ಬರೋದೇನು? ಮೈನಸ್ ಎಕ್ಸ್ ಆಕ್ಸಿಸ್. ಮತ್ತೆ ಈ ರೀತಿ ಬಂದಿರೋದು ನೋಡಿ, ಇಲ್ಲಿ ಝೆಡ್ ಆಕ್ಸಿಸ್. ಮೈನಸ್ ಎಕ್ಸ್ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ ಮುಖಾಂತರ ಬಂದ್ರೆ ಸಿ. ಸೊ ಮೈನಸ್ ಎಕ್ಸ್ ಆಕ್ಸಿಸ್ ಅಂದ್ರೆ 4 ಇದೆ ಎಕ್ಸ್ ಆಕ್ಸಿಸ್, ಮೈನಸ್ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ -4, ವೈ ನ ನಾವು ಯೂಸ್ ಮಾಡಿಲ್ಲ, ಝೆಡ್ ನ ಯೂಸ್ ಮಾಡಿದ್ವಿ. ಸೊ ಝೆಡ್ ಹೊರಗಡೆ ಬರ್ತಾ ಇದೆ, ಇದು ಕೂಡ ಹೊರಗಡೆ ಬರ್ತಾ ಇದೆ. ಸೊ ಝೆಡ್ ಪಾಸಿಟಿವ್ ಇರುತ್ತೆ. 6, ವೈ ವ್ಯಾಲ್ಯೂ 0. ನೆಕ್ಸ್ಟ್ ಬಿ. ಸೊ ಬಿ ಎಲ್ಲಿದೆ? ಇಲ್ಲಿದೆ. ಸೊ ಏನ್ ಮಾಡ್ತಾ ಇದೀವಿ? ಮೈನಸ್ ಎಕ್ಸ್ ಆಕ್ಸಿಸ್ ನ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಮೈನಸ್ ಝೆಡ್ ಆಕ್ಸಿಸ್. ಇದು ಮೇಲೆ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇರೋದು. ಸೊ ಹಿಂಗ್ ಹೋದ್ರೆ ಏನಾಗುತ್ತೆ? ಮೈನಸ್ ಝೆಡ್ ಆಕ್ಸಿಸ್ ಆಗುತ್ತೆ. ಸೊ ಆ ರೀತಿ ಹೋಗ್ತಾ ಇರೋದು. ಸೊ ಇವಾಗ ಮೈನಸ್ ಎಕ್ಸ್ ಆಕ್ಸಿಸ್, ಮೈನಸ್ ಝೆಡ್ ಆಕ್ಸಿಸ್, -4, 0, -3. ನೆಕ್ಸ್ಟ್ ಡಿ. ಸೊ ಡಿ ಇಲ್ಲಿದೆ. ಯಾವ್ದನ್ನ ಯೂಸ್ ಮಾಡ್ತಾ ಇರೋದು? ನೋಡಿ, ಒರಿಜಿನ್ ಇಂದ ಹೀಗೆ ಅಂದ್ರೆ ಎಕ್ಸ್ ಆಕ್ಸಿಸ್ ಆದ್ಮೇಲೆ ಮತ್ತೆ ಈ ಕಡೆ ಅಂದ್ರೆ ಈ ಕಡೆ ಹೇಳ್ಕೊಂತಿರೋದು ಹೊರಗಡೆ, ಯಾವ್ದು? ಝೆಡ್. ಸೊ ಝೆಡ್, ಎಕ್ಸ್ ಮತ್ತೆ ಝೆಡ್ ನ ಯೂಸ್ ಮಾಡ್ತಾ ಇರೋದು, ಎರಡು ಕೂಡ ಪಾಸಿಟಿವ್. ವೈ ನ ಯೂಸ್ ಮಾಡ್ತಾ ಇಲ್ಲ, ಸೊ ಅದಕ್ಕೆ 0. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಅನ್ನ ನೋಡೋಣ. ಯಾವ್ಯಾವ್ದಕ್ಕೆ ಬರೀಬೇಕು? ಸೆಂಟರ್ ಅಂದ್ರೆ ಒರಿಜಿನ್ ಇಗೆ ಬರೀಬೇಕು. ಇಲ್ಲಿ ಬರೀತೀನಿ, ಒರಿಜಿನ್ ಇಗೆ ವ್ಯಾಲ್ಯೂ ಬರೀಬೇಕು, ಅಂದ್ರೆ ಕೋಆರ್ಡಿನೇಟ್ಸ್ ಬರೀಬೇಕು. ನೆಕ್ಸ್ಟ್ ಎ ಸಿ ಬಿ ಡಿ. ಸೊ ಎ ಬಿ ಸಿ ಡಿ ಇಗೆ ಬರೀಬೇಕು. ಸೊ ಇ ಏನು? ಒರಿಜಿನ್. ಸೊ ಒರಿಜಿನ್ಗೆ 0 0 0 ಕೋಆರ್ಡಿನೇಟ್ಸ್. ಸೊ ನೋಡಿ, ಒರಿಜಿನ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಈಗ ಎ ಎಲ್ಲಿದೆ? ಇಲ್ಲಿದೆ. ಸೊ ಅದು ಡೈರೆಕ್ಟ್ ವೈ ಆಕ್ಸಿಸ್ ಮೇಲೇನೆ ಇದೆ. ಸೊ ವೈ ಆಕ್ಸಿಸ್ ಮೇಲೆ ಇರೋದ್ರಿಂದ ಎಷ್ಟು? 12. ಸೊ ವೈ ಆಕ್ಸಿಸ್ ನ ಮಾತ್ರ ಯೂಸ್ ಮಾಡಿದೆ, ಎಕ್ಸ್ ಮತ್ತೆ ಝೆಡ್ ಆಕ್ಸಿಸ್ 0 ಆಗುತ್ತೆ. ನೆಕ್ಸ್ಟ್ ಬಿ. ಸೊ ಬಿ ಇಲ್ಲಿದೆ. ಸೊ ಬಿ ಯಾವ್ದನ್ನು ಯೂಸ್ ಮಾಡ್ತಾ ಇದೆ? ಒರಿಜಿನ್ ಇಂದ ಶುರು ಮಾಡಬೇಕು. ಸೊ ಒರಿಜಿನ್ ಇಂದ ಶುರು ಮಾಡಿದ್ರೆ ಬಿ ಕೇವಲ 9 ಮೀಟರ್ ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೆ. ಯಾವುದು? ಝೆಡ್. ಮುಂದೆ ಬಂದ್ರೆ ಝೆಡ್. ಸೊ ಇದು ಹಿಂದೆ ರಾಶಿ ಹೋಗ್ತಾ ಇರೋದು. ಸೊ ಮೈನಸ್ ಝೆಡ್, -9. ಇನ್ನ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅದೇನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸಿ ಎಲ್ಲಿದೆ? ಇಲ್ಲಿದೆ. ಸೊ ಅದೇನ್ ಮಾಡ್ತಾ ಇದೆ? ಹಿಂಗ್ ಹೋದ್ರೆ ಎಕ್ಸ್ ಆಕ್ಸಿಸ್ ಬಲಗಡೆ, ಎಡಗಡೆ ಹೋದ್ರೆ ಮೈನಸ್ ಎಕ್ಸ್. ಸೊ ಮೈನಸ್ ಎಕ್ಸ್ ಆಕ್ಸಿಸ್ ನ ಯೂಸ್ ಮಾಡ್ತಾ ಇದೆ, ಮತ್ತೆ ಝೆಡ್ ಆಕ್ಸಿಸ್. ನೋಡಿ, ಮೈನಸ್ ಎಕ್ಸ್ ಆಕ್ಸಿಸ್ ಮತ್ತೆ ಮುಂದೆ ಬರ್ತಾ ಇದೆ. ಮುಂದೆ ಅಂತ ಅಂದ್ರೆ ಝೆಡ್ ಪ್ಲಸ್ ಝೆಡ್. ಸೊ ಮೈನಸ್ ಎಕ್ಸ್ ಪ್ಲಸ್ ಝೆಡ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು? 4. -4, 0, ಪ್ಲಸ್ ಝೆಡ್. ಝೆಡ್ ವ್ಯಾಲ್ಯೂ ಈಸ್ 3. ನೆಕ್ಸ್ಟ್ ಡಿ. ಸೊ ಡಿ ಎಲ್ಲಿದೆ? ಇಲ್ಲಿದೆ. ಸೊ ಅದು ಯಾವ್ದಾವ್ದನ್ನು ಯೂಸ್ ಮಾಡ್ತಾ ಇದೆ? ಒರಿಜಿನ್ ಇಂದ ನೋಡ್ಬೇಕು. ಇ ಇಂದ ಎಕ್ಸ್ ಆಕ್ಸಿಸ್ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂತು. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನ ಯೂಸ್ ಮಾಡಾದ್ಮೇಲೆ ಮುಂದಗಡೆ ಬರ್ತಾ ಇದೆ ಇಲ್ಲಿಗೆ. ಸೊ ಮುಂದಗಡೆ ಅಂತಂದ್ರೆ ಝೆಡ್ ಆಕ್ಸಿಸ್. ಸೊ ಎಕ್ಸ್ ಮತ್ತೆ ಝೆಡ್ ಆಕ್ಸಿಸ್ 6
0 3. ಸೊ ಎರಡು ಕೂಡ ಪಾಸಿಟಿವ್, ಬಲಗಡೆ ಹೋಗ್ತಾ ಇದೆ ಸೊ x ಪಾಸಿಟಿವ್, ಮುಂದೆ ಬರ್ತಾ ಇದೆ ಸೊ z ಪಾಸಿಟಿವ್. ಸೊ ಕೋಆರ್ಡಿನೇಟ್ಸ್ನ ಫೋರ್ಸ್ ಸಿಸ್ಟಮ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡಿದ್ವಿ. ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.